ರಾಜಯೋಗದ ವಿಧಿ. ಓಂ ಶಾಂತಿ. ರಾಜಯೋಗದ ಸಾಧನೆಗೆ ಪ್ರಾತಃ ಸಮಯವು ಅತಿ ಪ್ರಶಸ್ತವಾಗಿದೆ. ಆ ಸಮಯದಲ್ಲಿ ವಾತಾವರಣವು ಪ್ರಶಾಂತವಾಗಿರುತ್ತದೆ. ಬೆಳಗಿನ 3ರಿಂದ 5ರವರೆಗಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಥವಾ ಅಮೃತ ವೇಳೆ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಎದ್ದು ಪ್ರಾತಃ ಕರ್ಮಗಳನ್ನು ಮುಗಿಸಿ ನಂತರ ತಮಗೆ ಅನುಕೂಲವಾಗುವ ಆಸನದಲ್ಲಿ ಕುಳಿತು ಈ ರೀತಿ ಮನನ ಚಿಂತನ ಮಾಡಿರಿ. ಸಾಧ್ಯವಾದರೆ ಸುಖಾಸನದಲ್ಲಿ ಕುಳಿತರೆ ಒಳಿತು. ನಾನು ಒಂದು ಆತ್ಮನಾಗಿದ್ದೇನೆ. ನಾನು ಅವಿನಾಶಿ, ಅಶರೀರಿ, ಭ್ರೂ ಮಧ್ಯೆ ವಾಸಿಸುವ ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ಶರೀರರೂಪಿ ರಥವನ್ನು ನಡೆಸುವ ಸಾರಥಿಯಾಗಿದ್ದೇನೆ. ಈ ಶರೀರದ ಕರ್ಮೇಂದ್ರಿಯಗಳ ಮುಖಾಂತರ ನಾನು ಈ ಸೃಷ್ಟಿರೂಪಿ ನಾಟಕ ರಂಗದಲ್ಲಿ ನನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮದಲ್ಲಿ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರಗಳೆಂಬ 3 ಸೂಕ್ಷ್ಮ ಶಕ್ತಿಗಳಿವೆ. ನಾನೇ ಮನಸ್ಸಿನಿಂದ ಸಂಕಲ್ಪಗಳನ್ನು ಮಾಡುತ್ತೇನೆ. ಬುದ್ಧಿಯಿಂದ ಯಾವುದೇ ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ತರುವ ಮೊದಲು ಇದು ಸರಿಯೋ ಅಥವಾ ತಪ್ಪೋ ಎಂದು ಗುರುತಿಸಿ ಅನಂತರ ಯಾವ ಕರ್ಮವನ್ನು ಮಾಡಬೇಕೋ ಅದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ. ಹಾಗೂ ಶರೀರದ ಮುಖಾಂತರ ಯಾವ ಕರ್ಮವನ್ನು ಮಾಡುತ್ತೇನೋ ಅದರ ಫಲವು ಪಾಪ ಅಥವಾ ಪುಣ್ಯದ ರೂಪದಲ್ಲಿ ಸಂಸ್ಕಾರದಲ್ಲಿ ಶೇಖರವಾಗುತ್ತದೆ. ಈ ರೀತಿ ಮೊದಲು ಕಡಿಮೆ ಎಂದರೆ 5 ಅಥವಾ 10 ನಿಮಿಷ ಆತ್ಮದ ಚಿಂತನೆಯಲ್ಲಿ ತೊಡಗಬೇಕು. ಅನಂತರ ನಿಧಾನವಾಗಿ ಪರಮಾತ್ಮನೆಡೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಕೇಂದ್ರೀಕರಿಸಬೇಕು. ಹಾಗಿದ್ದರೆ ಪರಮಾತ್ಮ ಎಲ್ಲಿದ್ದಾರೆ? ವಾಸ್ತವಿಕವಾಗಿ ಪರಮಾತ್ಮ ಈ ಸ್ಥೂಲ ಲೋಕದಿಂದ ಆಚೆ ಇರುವಂತಹ, ಸೂಕ್ಷ್ಮ ಲೋಕದಿಂದಲೂ ಆಚೆ ಇರುವಂತಹ ಶಾಂತಿಧಾಮ ಅಥವಾ ಪರಮಧಾಮ ಅಥವಾ ನಿರ್ವಾಣಧಾಮವೆಂದು ಕರೆಯುವ ನಮ್ಮ ನಿಜವಾದ ಮನೆಯಲ್ಲಿ ಪರಮಾತ್ಮ ವಾಸಿಸುತ್ತಾರೆ. ನಾವು ಆತ್ಮಗಳು ಸಹ ಅಲ್ಲಿನ ನಿವಾಸಿಗಳಾಗಿದ್ದೆವು. ಅದೇ ನಮ್ಮ ನಿಜವಾದ ಮನೆಯಾಗಿದೆ. ಅಲ್ಲಿಂದ ಈ ಒಂದು ಸೃಷ್ಟಿರೂಪಿ ನಾಟಕ ರಂಗದಲ್ಲಿ ಅವತರಿತಾಗಿ ನಮ್ಮ ಪಾತ್ರವನ್ನು ನಾವು ಅಭಿನಯಿಸುತ್ತಿದ್ದೇವೆ. ಪರಮಾತ್ಮ ಶಿವನು ನಾವೆಲ್ಲ ಆತ್ಮಗಳ ಸತ್ಯ ತಂದೆಯಾಗಿದ್ದಾರೆ. ನಾನು ಹೇಗೆ ಆತ್ಮ ಜ್ಯೋತಿರ್ಬಿಂದು ಸ್ವರೂಪಿಯಾಗಿದ್ದೇನೋ ಹಾಗೆ ಪರಮಾತ್ಮನೂ ಸಹ ರೂಪದಲ್ಲಿ ಜ್ಯೋತಿರ್ಬಿಂದುವಾಗಿದ್ದಾರೆ. ಆದರೆ ಗುಣಗಳಲ್ಲಿ ಹಾಗೂ ಶಕ್ತಿಗಳಲ್ಲಿ ಸಾಗರದೋಪಾದಿಯಲ್ಲಿದ್ದಾರೆ. ಸರ್ವಶ್ರೇಷ್ಠನಾಗಿದ್ದಾರೆ. ಅವರ ನಿಜವಾದ ಹೆಸರು ಸದಾ ಶಿವ. ಆದರೆ ಅನೇಕ ಕರ್ತವ್ಯಗಳನ್ನು ಮಾಡುವುದರಿಂದ ಅವರನ್ನು ಅನೇಕ ಹೆಸರುಗಳಿಂದ ನಾವು
ಕರೆಯುತ್ತೇವೆ. ಪರಮಾತ್ಮ ಶಾಂತಿಯ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ, ಪವಿತ್ರತಾ ಸಾಗರನಾಗಿದ್ದಾರೆ. ಅವರೇ ನಮ್ಮೆಲ್ಲ ಪಾಪಗಳನ್ನು ತೊಳೆಯುವಂತಹ ಪತಿತ ಪಾವನನಾಗಿದ್ದಾರೆ. ಆದ್ದರಿಂದ ನಮ್ಮ ಮನಸ್ಸು ಹಾಗೂ ಬುದ್ಧಿಯ ಮುಖಾಂತರ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಜೋಡಿಸುವುದರಿಂದ ಅವರಿಂದ ನಾವು ಶಕ್ತಿಗಳನ್ನು ತರಂಗಗಳ ರೀತಿಯಲ್ಲಿ ಪಡೆಯುತ್ತೇವೆ. ಇದರಿಂದ ನಮ್ಮ ಸಂಸ್ಕಾರದಲ್ಲಿ ಯಾವ ಜನ್ಮ ಜನ್ಮಾಂತರದ ಪಾಪ ಅಡಕವಾಗಿದೆಯೋ ಅದು ನಿಧಾನವಾಗಿ ಅಳಿಸುತ್ತದೆ. ಅಚ್ಚ. ಓಂ ಶಾಂತಿ.